ಅಳಿಯಂದ್ರೆ ಇದು ಪೊಲೀಸ್ ಸ್ಟೇಷನ್ನು. ನನ್ನ ಮಗಳು ಏನಾದರೂ ತೊಂದರೆ ಕೊಟ್ಟವಳು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬೇಕು ನೀನು, ಸರಿನಾ? ನನ್ನ ಮಗಳನ್ನ ಬಿಡಿಸ್ಕೊಂಡ್ಬಿಟ್ಟು ಹೋಗ್ಬೇಕು ಅಳಿಯಂದ್ರೆ. ಯಾಕೆ ಹೇಳು, ನಾನು ಅಲ್ಲೇ ಬಿಟ್ಬಿಟ್ಟು ಬಂದ್ರಲ್ಲ ನೀವು, ಅದನ್ನೆಲ್ಲ ಬಿಟ್ಬಿಡ್ತೀನ ನಾನು? ಯಾಕೆ ಬಿಟ್ಬಿಟ್ಟು ಬರ್ಬೇಕಿತ್ತು ನಿಮ್ಮ ಮಗಳು? ಅದನ್ನ ಹೇಳ್ತೀನಿ ನಾನಂತೂ. ಇವನ್ಗೆ ಏನು ಹೇಳಿದ್ರು ಅಷ್ಟೇ ನೋಡಪ್ಪ, ಹಾಗೆಲ್ಲ ಹೇಳ್ಬಿಡ. ಈ ಪೊಲೀಸ್ನವ್ರು ಬರ್ತಾರೆ, ನೀನು ಸಿಕ್ಕಿದ್ಯಲ್ಲ ಅದಕ್ಕೆ ನೀನಿಯ ನೋಡು. ಈಗ ನನ್ನ ಮಾತು ಕೇಳು, ಏನು ಹೇಳೋಕ್ಬಾರ್ದು ನೀನು. ಇಲ್ಲಪ್ಪ, ನಾನು ಹೇಳೋದೇನೇನಿಯ, ಇಲ್ಲೇ ಇನ್ನು ತಿಪ್ಪೆ ಕೈ ಮಾಡೋಣ ಅನ್ನಿಸ್ತೈತಿ ನನ್ನ ಮಗುನ. ಆದರೆ ಏನು ಮಾಡಲಿ, ಆಯ್ತಾ ಇಲ್ವಲ್ಲ, ಸಹಿಸ್ಕೊಳಕ್ಕೆ ಆಯ್ತಾ ಇಲ್ಲ. ನಿಂಗೆ ಐಸ್ ಕ್ರೀಮು ಚಾಕ್ಲೇಟು ಎಲ್ಲ ಕೊಡಿಸ್ತೀನಿ ಕಣ, ಸರಿನಾ? ನಿಂದು ಇದೇ ಆಯಿತು. ಮೊದಲು ಪೊಲೀಸ್ನವ್ರು ಕರಿ, ಬಿರ್ಬಿರ್ನ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ನಮ್ಗಲ್ಲಿ ಹೊಟ್ಟೆ ಎಸ್ಕೊಂಡು ಕುಂತೈತೆ. ಹಿಂಗೆ ಆದರೆ ನಾನು ಹೊಂಟೋಯ್ತೀನಿ ಅಷ್ಟೇನೇನಿಯ. ಅಯ್ಯೋ ಇರೀ, ಪೊಲೀಸರಿಗೆ ಹೇಳಿದ್ದೀನಿ, ಇನ್ನೇನೊಂದು 10 ನಿಮಿಷ ಬಂದ್ಬಿಡ್ತಾರೆ. 10 ನಿಮಿಷದ ಮೇಲೆ ನನ್ನ ಮೊಮ್ಮಗವ್ರು ನೀರಿಸ್ಕೊಂಡು ನಾನು ಮಾತ್ರ ಪೊಲೀಸ್ ಸ್ಟೇಷನ್ ಆಗಿರಲ್ಲ. ನಾವೇ ನಿಮ್ಮ ಮೂರು ಬಿಟ್ಬಿಟ್ಟರು ಅಂತ ಅನ್ಕೊಂಡ ಪೊಲೀಸ್ ಸ್ಟೇಷನ್ ನಿಂತ್ಕೊಳ್ಳೋಕ್ಕೆ. ಅಲ್ಲ ಇದೇ ನಿಮಿಷ ಇನ್ನೇನು ಬಂದ್ಬಿಡ್ತಾರೆ. ಆಗಾಗೋ ಸಾಹೇಬ್ರು ಬಂದ್ರು. ಸಾಹೇಬ್ರೆ ಬಂದ್ರ ನೋಡಿ, ನಾನು ಅದೇ ಕಳೆದೋಗ್ಬಿಟ್ಟವ್ರೆ ಅಂತ ಹೇಳ್ತಿರಲ್ಲ ಅಳಿಯ, ನಾನು ಕರ್ಕೊಂಬಿಟ್ಟು ಬಂದಿನಿ. ನೋಡಿ ಯಾವ ಕೇಸು ಇದು? ಯಾವ್ದು ಅಂತ ಗೊತ್ತಾಗ್ಲಿಲ್ವಲ್ಲ. ಅದೇ ಮನೆ ಒಂದು ಹುಡುಗಿನ ಕರ್ಕೊಂಬಿಟ್ಟು ಬಂದು ಮನೆ ನೀವು ಪೊಲೀಸ್ ಸ್ಟೇಷನ್ಗೆ ಇಟ್ಕೊಂಡಿದ್ರಲ್ಲ ಮನೆಯಿಂದ. ಅದೇ ಹುಡುಗನೇನೋ ಕೊಲೆ ಆಗೋಗ್ಬಿಟ್ಟೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದೇ ಕೇಸರಿನಿಯ ಹುಡುಗನ ಕರ್ಕೊಂಬಿಟ್ಟು ಬಂದ್ರೆ ನನ್ನ ಮಗಳನ್ನ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನೀ ಕರ್ಕೊಂಬಿಟ್ಟು ಬಂದಿದ್ದೀನಿ. ನೋಡಿ, ಆ ಡ್ಯೂಟಿಗೂ ನನಗೂ ಇದಿಲ್ಲ. ಆ ಡ್ಯೂಟಿ ಆಫೀಸರು ಲೇಡಿ ಆಫೀಸರ್ ಅನ್ಸುತ್ತೆ ಅಲ್ವಾ, ಅವ್ರು ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತೆ. ನೋಡೋಣ, ಫೋನ್ ಮಾಡ್ಬಿಟ್ಟು ವಿಚಾರಣೆ ಮಾಡ್ತೀನಿ. ಹೊಸಿ ಬಿರ್ನ ಫೋನ್ ಮಾಡ್ಬಿಟ್ಟು ಕೇಳಿ ಏನು ಕೇಸು ಅಂತ ಹೇಳ್ಬಿಟ್ಟು ಬಿರ್ನ ಕೇಳ್ಬಿಟ್ಟು ನನ್ನ ಮಗಳನ್ನ ಬಿಟ್ಬಿಡಿ. ಹಾ, ಈಗ ಫೋನ್ ಮಾಡಿ ವಿಚಾರಿಸ್ತೀನಿ. ಫೈಲ್ ಚೆಕ್ ಮಾಡ್ತೀನಿ ಒಂದ್ಸಲ, ಯಾಕಂದ್ರೆ ನಿಮ್ಮ ಕೇಸ್ನ ಹ್ಯಾಂಡ್ಲ್ ಮಾಡ್ತಿರೋದು ಬೇರೆಯವ್ರಲ್ವಾ, ಅದಕ್ಕೆ ಚೆಕ್ ಮಾಡ್ಬೇಕಲ್ವಾ ನಾನು. ಅಯ್ಯೋ ಈ ಸರೋಜಿ ಯಾಕೆ ಹಿಂಗ್ ಬಂದ್ಬಿಟ್ಲಲ್ಲ? ಯಾಕಮ್ಮ, ಏನಾಯ್ತು? ಏನು ಅಂತ ಹೇಳಿ ನನ್ನ ಎಮ್ಮೆ ಕಳ್ದೋಗ್ಬಿಟ್ಟೈತೆ. ಒಳ್ಳೆ ಟೈಮ್ಗೆ ಬಂದ್ಲು ಸರೋಜಿ. ಲೇ ಸರೋಜಿ, ಈ ಕಡೆಗೆ ಬಾ. ಅವ್ರ ಫಸ್ಟ್ ನನ್ನ ಕೇಸ್ನ ಏನೋ ನೋಡ್ತೀನಿ ಅಂತ ಹೇಳ್ತಾವ್ರೆ. ನನ್ನ ಕೇಸ್ ನೋಡ್ಲಿ, ಈ ಕಡೆಗೆ ಬಾ. ನೋಡಿ, ಇವಾಗ ಡ್ಯೂಟಿ ಮೇಲೆ ಇರೋದು ನಾನು ಒಬ್ಬನೇನೆ. ಒಬ್ಬರಾದ್ಮೇಲೆ ಒಬ್ರದ್ದು ಕೇಸ್ನ ನಾನು ಹ್ಯಾಂಡ್ಲ್ ಮಾಡ್ತೀನಿ. ಇವಾಗ ಫಸ್ಟು ಈಗ ಇಬ್ಬರಾಗ ಒಬ್ರು ನೋಡ್ತೀನಿ, ನೀವು ಕಿತ್ತಾಡ್ಬಿಡಿ, ಸುಮ್ಮನಿರ್ರಿ. ಯಾರ ಮನೆ ಹೆಂಗನ ಹಾಳ ಹೋಗ್ಲಿ ಅದೆಲ್ಲ ನಂಗೆ ಬೇಕಿಲ್ಲ. ನಾನು ಈ ಅಮ್ಮೆ ಕಳ್ದೋಗೈ ಹೊಟ್ಟೆಲ್ಲ ಉರ್ದೋಯ್ತೈತ ಸರ್. ಹಂಗೆ ನೆನ್ನೆ ಕಳ್ದೋಗಿರೋದು ರಾತ್ರಿ ನಂಗೆ ಹೇಳಿ ತಡ್ಕೊಳಕಾಯ್ತಿಲ್ಲ ದಯವಿಟ್ಟು ನಾನು ಈ ಅಮ್ಮೆ ಹುಡಿಕೊಡಿ ನನಗೆ. ಲೇ ಸರೋಜಿ, ಏನು ಲೇ ಸರೋಜಿ, ಫಸ್ಟ್ ನನ್ನ ಕೇಸ್ ಎಲ್ಲನೂ ಮುಗಿಲಿ. ನೀನು ಕೊಡಿ, ನಿನ್ ಕಡೆ ಸುಮ್ಕೆ ಸೈಡ್ಗೆ. ಅಲ್ಲಿ ನನ್ನ ಕೇಸ್ ಫಸ್ಟ್ ಅವ್ರು ಎತ್ಕೊಂಡ್ಲಿ, ಇವಳು ಬಂದ್ಬಿಟ್ಲಿ, ಇವಳು ಕೇಸ್ ಅಲ್ಲಾಡ್ಸ್ಕೊಂಡು ಕಿತ್ತೋಗಿರೋ ಎಮ್ಮೆ ಕಳ್ದೋಗೈತಿ ಅಂತ ಹೇಳ್ಬಿಟ್ಟು. ಓಹೋ ಏನು ಇವಳು ಸೀಮೆಗಿಲ್ದಲ್ಲಿ ಅಲ್ಲಿ ನನ್ನ ಮಗಳು ಒಳಗಡೆ ಕೊಳಿತಾವಳೆ ಜೈಲ ಕುತ್ಕೊಂಡು. ಇವಳಿಗೆ ಎಮ್ಮೆ ಚಿಂತೆ ಎಮ್ಮೆ. ಈ ಕಡೆಗೆ ಸುಮ್ಕೆ ಬಾ, ನನ್ನ ಕೇಸ್ ಮೊದಲು ಸಾಲ್ವ್ ಮಾಡ್ಲಿ. ಏನ್ ಸಾಕತ್ತಮ್ಮ ಹಿಂಗಂತೀರಾ? ನಿಮ್ಮೆಮ್ಮೆ ಕಳ್ದೋದಾಗ ಏನು ಸುಮ್ಕೆ ಬಿಟ್ಬಿಟ್ರ ನೀವು? ಓಹೋ ಊರು ಕೆರೆ ಒಂದ್ ಮಾಡ್ಬಿಟ್ಟು ನಾವೆಲ್ಲ ಬೆಳಗ್ಗೆ ತಿಂಡಿ ತಿಂದಂಗೆ ಮಾಡ್ಬಿಟ್ರಿ. ಇವಾಗ ಹೊಸಿ ನಿಂತ್ಕೊಳ್ಳಿ, ನನ್ನ ಎಮ್ಮೆ ಕಳ್ದೋಗೈತಲ್ಲಿ. ಓಹೋ ಏನು ಇವ್ರು ಹೇಳ್ದಂಗೆ ಕೇಳ್ಬಿಡ್ಬೇಕಲ್ಲ ನಾವಲ್ಲಿ. ನಾನೇ ನಿಮ್ಮ ಹತ್ರ 10 ರೂಪಾಯಿ ಸಾಲನ್ನು ಇಸ್ಕೊಂಡಿಲ್ಲ ಹೇಳಿ ಬಂದ್ಬಿಟ್ರಿ ನೀವು ಹೇಳ್ದಂಗೆ ಕೇಳಕ್ಕೆ. ಮೊದಲು ನಾನು ಎಮ್ಮೆ ಕೇಸ್ ಮುಗಿಬೇಕು. ಎಮ್ಮೆ ಕೇಸ್ ಮುಗಿಯೋ ಗಂಟನವೇ ನಾನು ಬಿಡಕ್ಕಿಲ್ಲ. ಓಹೋ ನಾನು ಮೊದಲನೇ ಕಿತ್ತ ಬಂದಿರೋದು ಪೊಲೀಸ್ ಸ್ಟೇಷನ್ಗೆ. ನನ್ನ ಎಮ್ಮೆ ಅಂತೂ ಕಳ್ದೋಗ್ಬಿಟ್ಟೈ ನಾವು ಕೂಳು ನೀರೆಲ್ಲ ನಂಬ್ಕೊಂಡ್ರೆ ಎಮ್ಮೆ ನಂಬಿನಿ ನೀವೇ ಒಂದು ದಾರಿ ಮಾಡ್ಕೊಡ್ಬೇಕು. ಲೇ ಬೆಂಡ್ಲಿ, ಮೊದಲು ನನ್ನ ಕೇಸ್ ಮುಗಿಲಿ, ಈ ಕಡೆಗೆ ಬಾರೆ. ಮೊದಲು ನನ್ನ ಕೇಸ್ ಮುಗಿಲಿ, ಆಮೇಕಿಂತ ಬೇಕಾದ್ರೆ ಹೋಯ್ತೀನಿ ನಾನು. ನನ್ನ ಕೇಸ್ ಮುಗಿಯ ಗಂಟೆ ನಾನು ಎಮ್ಮೆ ಸಿಗೋ ಗಂಟೆ ನಾನು ಬಿಡಕ್ಕಿಲ್ಲ. ಬಾರಮ್ಮ ಮಗ್ನೆ, ಹೋಗೋಣ ಪೊಲೀಸ್ ಸ್ಟೇಷನ್ಗೆ. ಏಸತ್ತು ಅಂತ ಹೇಳ್ಬಿಟ್ಟು ನಿಂತ್ಕೊಳಕಾಯ್ತದೆ, ಬಾ ಹೋಗೋಣ. ಇನ್ನೊಂದು ಲೇಟ್ ಆಯ್ತದೆ ಅಂತ ಅನ್ನಿಸ್ತದೆ. ಉಂಡಿಲ್ಲ ಮಾಡಿಲ್ಲ ಎಂಥದ್ದು ಇಲ್ಲ. ಅಯ್ಯೋ ಅಳಿಯಂದ್ರೆ ಅಕ್ಕ, ಒಂದು 5 ನಿಮಿಷ 10 ನಿಮಿಷ ನಿಂತ್ಕೊಳ್ಳಿ. ಇವ್ರು ಸರೋಜಿದ್ದೇನೆ, ನೀವು ಒಂದು ದೊಡ್ಡ ಕಾಟ ಆಗೋಗ್ಬಿಟ್ಟೈತೆ ನನಗೆ. ಒಂದು 10 ನಿಮಿಷ ನಿಂತ್ಕೊಳ್ಳಿ, ಆಮೇಲಿಂದ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ. ಒಂದು 10 ನಿಮಿಷ, ಆಮೇಲೆ ಬೇಕಾದ್ರೆ ನಾನೇ ಕರ್ಕೊಂಡು ಊಟಕ್ಕೆ ಇಟ್ಬಿಡ್ತೀನಿ. ನನ್ನ ಮಗಳನ್ನ ಬಿಡಿಸ್ಕೊಂಡು ಹೋಗ್ಬಿಡೋಣ. ನನ್ನ ಮಗಳು ಪಾಪ ಇಲ್ಲಿ ಒದ್ದಾಡ್ತಾವಳೆ, ಸೊಳ್ಳೆ ಕಟ್ಟ ಶಾಣೆನಂತೆ. ನೆನ್ನೆಲ್ಲ ಸೊಳ್ಳೆ ನಮ್ಮ ಅಂತ ಹೇಳ್ತಾ ಇದ್ಲು. ಹೊಟ್ಟೆಲ್ಲ ಉರಿತದೆ. ಒಂದು 5 ನಿಮಿಷ ಹಂಗೆ ಕಾಯಿರಿ. ಲೇ ಸರೋಜಿ, ಜುಟ್ಟಿಡ್ಕೊಂಡು ಹೊಡೆದಾಕ್ಬಿಡ್ತೀನಿ ಕಣೆ ನಿನ್ನ. ಸುಮ್ಕೆ ನೀನು ಹಿಂಗೆ ಕಿತ್ತಾಡ್ತಾ ಇದ್ರೆ. ಇದನ್ನೇನು ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ರೆ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ರಾ? ಯಾರಾದ್ರೂ ಒಬ್ರು ಸುಮ್ಮನೆ ನಿಂತ್ಕೊಳ್ಳಿ. ಇವಳೆ ನಿಂತ್ಕೊಂತಾಳೆ ಸುಮ್ಕೆ. ನನಗೆ ನನ್ನ ಎಮ್ಮೆ ಮುಖ್ಯ. ಸಾಯಂಕಾಲ ಕಾಲ್ ಕರೆದ್ಬಿಟ್ಟು ಡೈರಿಗೆ ಹಾಕ್ಬೇಕು ನಾನು. ಸರೋಜಿ ನನ್ನ ಎಮ್ಮೆ ಕಳ್ದೋಗೈ ನನ್ನ ಎಮ್ಮೆ ಪಿರುತಿಯಿಂದ ಸಾಕಿದ್ದೆ ಎಮ್ಮೆಯ. ನಾನು ಕಷ್ಟಪಟ್ಬಿಟ್ಟು ಸಾಕಿದ್ದೆ ಎಮ್ಮೆಯ. ಅದು ಅದೇ ನಾನು ಹಾಲು ಹಾಕಿ ಕೊಡಲಿಲ್ಲ ಅಂದರೆ ನಾನು ಹಾಲು ಡೈರಿಗೆ ಹಾಕಲಿಲ್ಲ ಅಂದರೆ ಹಿಂಗೆ ನಮಗೆ ಕೂಳು ಇರೋಕ್ಕಿಲ್ಲ ದಯವಿಟ್ಟು ನನ್ನ ಎಮ್ಮೆ ಹುಡಿಕೊಡಿ ಹುಡಿಕೊಡಿ. ನಿಮ್ಮ ಕೈ ಮುಗಿತೀನಿ, ಎಮ್ಮೆ ಹುಡಿಕೊಡಿ ಇದನ್ನೇನು ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ದಿಲ್ಲ, ಪ್ರಾಣಿಗಳು ಸ್ಟೇಷನ್ ಅನ್ಕೊಬಿಟ್ಟಿದ್ದೀರಾ ನೀವು? ಪ್ರಾಣಿ ಕಳ್ದೋಯ್ತು, ಅದು ಕಳ್ದೋಯ್ತು, ಇದು ಕಳ್ದೋಯ್ತು ಅಂತ ಬಂದ್ರೆ ಸರಿ ಕಂಪ್ಲೇಂಟ್ನ ಬರ್ಕೊಟ್ಬಿಟ್ಟು ಹೋಗಿ. ಬರ್ಕೊಟ್ಬಿಟ್ಟು ಹೋಯ್ತೀನಿ. ನನ್ನ ಎಮ್ಮೆನ ಯಾವತ್ತು ಹುಡಿಕೊಡ್ತೀರಾ? ಲೇ ಸರೋಜಿ, ಅವ್ರು ಹುಡಿಕೊಡ್ತೀನಿ ಅಂತ ಹೇಳೋರು ತಾನೇ. ಬರ್ಕೊಟ್ಬಿಟ್ಟು ಹೋಗ್ರಿ ಅಂತ ಹೇಳ್ಬಿಟ್ಟು ಸುಮ್ಕೆ ಬರ್ಕೊಟ್ಬಿಟ್ಟು ಹೋಗಿ. ಸುಮ್ಕೆ ನೀ ಹಾಳಾಗಿ ಲೋ ಮೊಮ್ಮಗ್ನೆ ಬಾರ್ಲಾ. ಹಿಂಗೆ ನೀ ಕುಂತ್ಕೊಂಡ್ರಲ್ಲಿ ಟೈಮ್ ಆಯ್ತದೆ, ಬಾ ತಿನ್ನಿವಂತೆ. ಅಜ್ಜಿ, ನಂಗೆ ಹೊಟ್ಟೆ ಶಾನೆ ಹಸಿತಾಯ್ತು ಕಣಜ್ಜಿ. ನೋಡಿ ಅಜ್ಜಿ ಹೋಗೋಣ. ನನಗಂತೂ ಇಲ್ಲಿ ಇರಕ್ಕೆ ಆಗಕ್ಕಿಲ್ಲ ಕಣಜ್ಜಿ, ಬಾಜಿ ಹೋಗೋಣ. ಅಳಿಯಂದ್ರೆ ಹೊಸಿ ನಿಂತ್ಕೊಳ್ಳಿ ಅಳಿಯಂದ್ರೆ. ನೀವು ಕೇಳಿದೆಲ್ಲ ಕೊಡಿಸ್ತೀನಿ. ನಿಂತ್ಕೊಳ್ಳಿ ಅಳಿಯಂದ್ರೆ, ನಿಂತ್ಕೊಳ್ಳಿ. 5 ನಿಮಿಷ ನಿಂತ್ಕೊಳ್ಳಿ. ಸಾವ್ಕಾತಂಬರು ಏಸುತ್ತಂತಪ್ಪ ಅವರು ನಿಂತ್ಕೊಂಡ್ರೆ ಹೊಟ್ಟೆ ಸುತ್ತ ಆಳಕ್ಕಾಗದಿದ್ದಂಗೆ. ನೀವು ನೋಡ್ಕೊಂಬಿಟ್ಟು ಬಂದ್ಬಿಟ್ಟು ಪೊಲೀಸ್ ಅವರ ಇಲ್ವಾ ಅಂತ ನೋಡ್ಕೊಂಬಿಟ್ಟು ಇದು ಮಾಡ್ಬೇಕಿತ್ತಾನೆ. ಅಯ್ಯೋ ಅಮ್ಮ ಇಲ್ಲೇ ಇದ್ಲು ನಾನು ಆಗ್ಲೇ ಬಂದಾಗ. ಇವಾಗಿಲ್ಲ ಅಂತಂದ್ರೆ ನಾನು ಏನು ಮಾಡೋಕ್ಕಾಯ್ತದ ಪದ್ದಿ. ನನ್ನ ಮಗಳಲ್ಲಿ ಗೋಳೋ ಅಂತ ಅವಳೆ
ನಾನು ಎಮ್ಮೆ ಹೆಂಗೈತೆ ಅಂತಂದ್ರೆ 2 ಕೊಂಬು ಸಾ ಹಂಗೆ ನಿನಯ ಒಂಚೂರೇ ಚೂರು ಕೊಂಬು ಒಂಚೂರು ಮುರಿದೋಗ್ಬಿಟ್ಟೈ ಸಾ ಕೊಂಬು ಹಂಗೆ ನಿನಯ ಮೂಗ್ದಾರ ಎಲ್ಲ ಹಾಕಿದ್ವಿ ನಮ್ಮ ಎಮ್ಮೆಗೆ ಕಪ್ಪುಗೈತೆ ಸಾ ಫುಲ್ಲು ಎಮ್ಮೆ ಕಪ್ಪುಗೈತೆ ಬಾಲ ಮಾತ್ರ ಒಂಚೂರು ಚೂರು ಬೆಳ್ಳು ಕಾಣಿಸ್ತದೆ ಆ ಎಮ್ಮೆ ನಂದೇ ನಿನಯ ಸಾ ನನ್ನ ತವ್ರ ಮನೆಯಿಂದ ಕೊಟ್ಟಿದ್ರು ಸಾ ಎಮ್ಮೆಯ ಸರೋಜಿ ಪದಿ ನೀನು ನೋಡಿದ್ಯಾ ಅಲ್ವೇ ನನ್ನ ಎಮ್ಮೆಯ ಹ್ಞೂ ನೋಡಿದ್ದೀನಿ ನೀನು ಎಮ್ಮೆ ನೋಡಿದ್ದೀನಿ ಸಾ ದಯವಿಟ್ಟು ಹುಡಿಕೊಡಿ ಸರ್ ನನ್ನ ಎಮ್ಮೆಯ ಯಾರೋ ಕಂತ್ರಿ ಜನಗಳು ಬೇಕಂತ ನೀನೇ ಕರ್ಕೊಂಡು ಹೋಗ್ಬಿಟ್ಟವ್ರಿ ಅಂತ ಅನ್ನಿಸ್ತದೆ ಸರ್ ಅಜ್ಜಿ ಹೊಟ್ಟೆ ಹಸಿತೈತೆ ನೋಡಿ ಅಜ್ಜಿ ಉಣ್ಣಕ್ಕೆ ಹೋಗನಿ ಆಯ್ತಾ ಇಲ್ಲ ಕಣಜ್ಜಿ ನೋಡಿಯಪ್ಪ ಇನ್ನೇನು ಹೋಗನಿ ಇರು ಇವಳೇನೇ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ರೆ ಬುಲ್ಡೆಗೆ ಬಿಸಿನೀರು ಕಾಯಿಸ್ಬಿಡ್ತಿದ್ದೆ ಎಮ್ಮೆ ಕಪ್ಪಗಿರ್ತದಂತೆ ಮುಗ್ದಾರ ಹಾಕಿರ್ತಾರಂತೆ ಇನ್ನೇನು ನಾವೆಲ್ಲ ಉಡ್ದಾರನ್ನ ಹಾಕಿರ್ತೀವಿ ಅಯ್ಯೋ ಸರಿ ಕಣಮ್ಮ ಕಂಪ್ಲೇಂಟ್ ನಾ ಕೊಟ್ಬಿಟ್ಟು ಹೋಗು ಅಂತ ಹೇಳಿದ್ನಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗು ಸಾಹೇಬ್ರು ಹಂಗೆ ಮೇಡಮ್ ಬಂದ್ಮೇಲೆ ನಾನೇ ಹೇಳ್ತೀನಿ ಮರಿಬೇಡಿ ಸಾ ಮರಿಬೇಡಿ ಇಲ್ಲ ಮರೆಯಕ್ಕಿಲ್ಲ ಬಿಡಿ ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿ ಬಾಮ್ಮ ಮಗನೆ ಹೋಗನ್ ಬಾ ಈಗ ನಾನು ಈ ಅಮ್ಮೆ ಡೀಟೇಲ್ಸ್ ಎಲ್ಲ ಹೇಳಿದ್ದಾಯ್ತು ಇವಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಯ್ತೀನಿ ನಿಂದು ಅದೇನಾಯ್ತು ಅದೆಲ್ಲ ಪೂರ್ತಿ ಮಾಡ್ಕೊಂಡು ಹೋಗು ಸುಮ್ಕೆ ಏನು ಊರಾಗ ನೀನು ಸಾವುಕಾತಿಯಾದ್ರೆ ಪೊಲೀಸ್ ಸ್ಟೇಷನಾಗ ಏನು ಸಾವುಕಾತಿ ಅಲ್ಲ ನೀನು ಎಲ್ರಿಗೂ ಒಂದೇ ನ್ಯಾಯ ಏನಂತಿಲ್ಲಿ ಸರಿನಾ ನಿಂದು ಒಂದೇನೆಯ ನಂದು ಒಂದೇನೆಯ ಎಮ್ಮೆ ಆದ್ರೇನು ಮಗಳಾದ್ರೇನು ಎಲ್ಲನೂ ಒಂದೇನೆಯ ಈಗ ನಿಂದು ಅದೇನು ಕೇಸ್ ಆಯ್ತು ಕ್ಲಿಯರ್ ಮಾಡ್ಕ ನಾನಂತೂ ಹೋಯ್ತೀನಿ ಕಂಪ್ಲೇಂಟ್ ಬರ್ಕೊಟ್ಟು ಸಾ ನನ್ನ ಮಗಳು ವಿಚಾರನ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ ಅಂತಂದ್ರಲ್ಲ ಸಾ ಫೋನ್ ಮಾಡ್ಬಿಟ್ಟು ಕೇಳಿ ಸಾ ಬಿರ್ನ ಕೇಳಿ ಸಾ ಕೇಳ್ಬಿಟ್ಟು ಕೇಸ್ ಏನು ಅಂತ ವಿಚಾರಣೆ ಮಾಡಿ ಸಾ ಫೈಲ್ ನೋಡ್ತೀನಿ ಅಂತ ಹೇಳಿದ್ರಲ್ಲ ಹಾ ಫಸ್ಟ್ ಫೋನ್ ಮಾಡ್ತೀನಿ ರೀ ಅವ್ರಿಗೆ ನಾನು ಆಕ್ಚುಲಿ ಹೊಸ್ದಾಗಿ ಜಾಯ್ನ್ ಆದೆ ಕೇಸು ಅವ್ರು ಹ್ಯಾಂಡ್ಲ್ ಮಾಡ್ತಾ ಇದ್ರಲ್ವಾ ಅದಕ್ಕೆ ನನಗೆ ಗೊತ್ತಿಲ್ಲ ಕೇಳ್ತೀನಿ ರೀ ಇರಿ ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ ಸಾ ಇಲ್ಲಿ ಪೆನ್ನೆ ಅಂಟಿಸಿಲ್ಲ ಸಾ ಅದು ಹೆಂಗ್ ಬರೀದು ಅಂತ ಗೊತ್ತಾಯ್ತಿಲ್ಲ ಸಾ ಯಾರನ್ನ ಬರ್ಕೊಟ್ಬಿಟ್ರೆ ಎಬ್ಬಿಟ್ಟು ಹೊತ್ಬಿಡ್ತೀನಿ ಸಾ ಬನ್ನಿ ಬನ್ನಿ ಸಾ ನಿಂದು ಒಳ್ಳೆ ಕತೆನಲ್ಲಮ್ಮ ಅಲ್ಲೇ ಪೆನ್ ಇರಬೇಕು ಅಲ್ಲಿ ಕಾನ್ಸ್ಟೇಬಲ್ ಇರ್ತಾರೆ ನೋಡಮ್ಮ ಸಾ ನನ್ನ ಕೇಸ್ನ ನೀವೇ ನನಗೆ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ರಂತಲ್ಲ ಸಾ ಅವರೇ ಹೇಳ್ತಾರೆ ಹೊಸ ಕೇಸೆಲ್ಲ ಬೇರೆ ಇವರೇ ಹ್ಯಾಂಡ್ಲ್ ಮಾಡೋದು ಅಂತ ಅದಕ್ಕೆ ನೀ ಸಾ ಬನ್ನಿ ಸಾ ಆ ಕಂಪ್ಲೇಂಟು ಪೇಪರ್ನ ಅದು ಹೆಂಗ್ ಬರೆಯೋದು ಅಂತ ಹೇಳ್ಕೊಡಿ ಸಾ ಒಳ್ಳೆ ಕತೆ ಆಯ್ತಲ್ಲ ಹೊಸ್ದಾಗಿ ಜಾಯ್ನ್ ಆಗಿದ್ದೀನಿ ಏನು ಅರ್ಥ ಆಯ್ತಿಲ್ಲ ಸರಿ ನಡಿಯಮ್ಮ ಸಾ ನನ್ನ ಕೇಸು ಸಾ ಲೇ ಬೆಂಡ್ಲಿ ಸರೋಜಿ ಊರೊಳಗಡಿಗೆ ಬಾ ಇಟ್ಟಾಡಿಸ್ತೀನಿ ಊರೆಲ್ಲನೂ ದರಿದ್ರದೊಳೆ ನಿನ್ನಿಂದ ನನಗಂತೂ ನೆಮ್ಮದಿಲ್ಲ ಹಾಳಾದಳು ಈಗಲೇ ಒಕ್ಕರ್ಸ್ಕೋಬೇಕಿತ್ತ ಥೂ ಎಮ್ಮೆನಂತೆ ಎಮ್ಮೆ ಸೀಮೆಗಿಲ್ದಿರ ಎಮ್ಮೆ ಕೊಳ್ದೋಗೈತಿಂತ ಬಂದ್ಬಿಟ್ಲು ಇಲ್ಲಿ ಹಳ್ಳಾಡ್ಸಕ್ಕೆ ನನ್ನ ಮಗಳು ಪಾಪ ಪೊಲೀಸ್ ಸ್ಟೇಷನ್ ಒಳಗಡೆ ಸೊಳ್ಳೆ ಕುಡಿಸ್ಕೊಂಡು ಗೊಳೋ ಅಂತಿತ್ತಾಳೆ ಬಿರ್ನ ಬಿಡಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಇವಳೊಬ್ಳು ಹಟಗಾಲ್ ಥರ ಹಾಕ್ಬಿಟ್ಲು ದರಿದ್ರದೋಳು ಬೀಗ್ರೆ ಅಯ್ಯೋ ನನ್ನ ಅಳಿಯಂದ್ರು ಎಲ್ಲೋದ್ರು ನೀವು ಹಿಂಗೆ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಅಳಿಯಂದ್ರು ಎಲ್ಲಿದ್ದಾರೆ ಅಳಿಯಂದ್ರು ಅವ್ರ ಅಜ್ಜಿನ ಕರ್ಕೊಂಡು ಹೋದ್ರು ಈಗ ಇನ್ನೊಂದು ಕಿತ್ತ ಹುಡ್ಕಾಡ್ಕೊಂಡು ಇನ್ನೊಂದು ಕಿತ್ತ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ಬಿಟ್ಟು ಇಸ್ಕೊ ಕರ್ಕೊಂಡ್ಬಿಟ್ಟು ಬರೀ ವಾಪಸ್ಸು ಅಲ್ಲ 5 ನಿಮಿಷ ಕಾಯಿರಿ ಅಂತ ಹೇಳಿದ್ನಲ್ಲ 5 ನಿಮಿಷನೂ ಕಾಯ್ದಂಗೆ ಹೊಂಟೋಗ್ಬಿಡದ 5 ನಿಮಿಷ ಕಾದಿದ್ರೆ ಎಲ್ಲ ಸರೋಗೋದು ಏನ್ ಮಾಡಕ್ಕಾಯ್ತದೆ ನಿಮ್ ಟೇಮ್ ಸರಿ ಇಲ್ಲ ಅಂತ ಅನ್ನಿಸ್ತದೆ ಟೇಮ್ ಸರಿ ಇದ್ದಿದ್ರೆ ಎಲ್ಲ ಮುಗ್ದೋಗೋದು ಊಟ ಸಮಯ ಆಯ್ತಲ್ಲ ಎಲ್ರು ಊಟಕ್ಕೆಲ್ಲ ಹೊಂಟ್ಬಿಟ್ಟಿರ್ತಾರೆ ಇನ್ನೇನ್ ಮಾಡಕ್ಕಾಯ್ತದ ಬಿಡಿ ಬಂದ್ಮೇಲೆ ಆಮೇಲೆ ಕರ್ಕೊಂಡ್ಬಿಟ್ಟು ಬಂದು ಏನೋ ತೀರ್ಮಾನ ಮಾಡಿದ್ರೆ ಆಯ್ತು ಅಷ್ಟೇ ಸಾವುಕತ್ತಮ್ಮರೆ ಏನ್ ತಲೆ ಕೆಡಿಸ್ಕೊಬೇಡಿ ನಿಮ್ಮ ಮಗಳು ಏನ್ ಮಾಡ್ತಿರ್ತಾಳೆ ಹೆಂಗೋ ಒಳಗಡೆ ಮುದ್ದೆಗಿದ್ದೆ ಕೊಡ್ತಾರೆ ಊಟ ಮಾಡ್ಕೊಂಡು ಆರಾಮಾಗಿರ್ತಾಳೆ ಬನ್ನಿ ಊಟ ಎಲ್ಲ ಆದ್ಮೇಲೆ ಆಮೇಲಿಂದ ಬಂದ್ಬಿಡ್ಬೇಕಾದ್ರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಆಮೇಲೆ ವಿಚಾರಿಸ್ಕೊಂಡ್ರಾಯ್ತು ಬನ್ನಿ ನೀವು ಊಟ ಮಾಡ್ಕೊಂಡ್ಬಿಟ್ಟು ಬರೀರಂತೆ ಪಾಪ ಅವನು ಬೇರೆ ಮತ್ತೆ ಕರ್ಕೊಂಬರಕ್ ರಿಸ್ಕ್ ತಗೋಬೇಕು ನೀವು ಹಬ್ಬ ಸದ್ಯ ಸಾಕತ್ತಮ್ಮ ಹೋಗ್ರಿ ಇನ್ನೊಂದು ಕಿತ್ತ ಕಂಪ್ಲೇಂಟ್ ಅದೇನು ವಿಚಾರಣೆ ಮಾಡೋಗ್ರಿ ನಂದಂತೂ ಮುಗಿತಪ್ಪ ಎಲ್ಲ ಮನೆಯಳಿ ನಿನ್ನಿಂದ ನೆನೆ ಆಗಿದ್ದು ಈಗ ತೃಪ್ತಿ ಆಯ್ತಾ ಕಂಪ್ಲೇಂಟ್ ಕೊಟ್ಬಿಟ್ಟ ಕಂಪ್ಲೇಂಟ್ ಎಲ್ಲಿ ಕೊಡ್ಲಿ ನನ್ನ ಗಂಡಿ ಈಗ ತಾನೇ ಫೋನ್ ಹಾಕಿದ್ದ ಇತ್ಲಾಗೆ ನಿನ್ನ ಎಮ್ಮೆ ಮೇಯ್ತೈತೆ ಬಾ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಆ ಸಾಹೇಬ್ರಿಗೆ ಏನು ಬೇಡ ನಮ್ಮ ಎಮ್ಮೆ ಇತ್ಲಾಗೆ ನೀ ಐತಂತೆ ಅಲ್ಲೇ ಹೋಗ್ಬಿಟ್ಟು ಹೊಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಅಯ್ಯೋ ನೀವ್ಯಾಕೆ ಸುಮ್ಮನೆ ಸಿಟ್ಟು ಪಡ್ಕೊತೀರಾ ಹೋಗಿ ಪಾಪ ನಿಮ್ಮ ಮಗಳದಲ್ವಾ ಮುಖ್ಯ ನನ್ನ ಎಮ್ಮೆ ಅಂತೂ ನನಗೆ ಸಿಕ್ತು ಹೋಗಿ ಕಂಪ್ಲೇಂಟ್ ಅದೇನೋ ವಿಚಾರಣೆ ಮಾಡೋಗಿ ಬದ್ದಿ ಬಾ ಮನೆ ಕೋಳಿ ಸಾರು ಮಾಡಿದ್ದೆ ಹಂಗೆ ಒಂಚೂರು ತಿನ್ಕೊಬಿಟ್ಟು ಬರೀವಂತ ಬಾ ನಡಿ ಬಾ ಹೋಗೋಣ ಇವರೆಲ್ಲ ನಾನು ಹೊಟ್ಟೆ ಉರಿಸ್ಬೇಕು ಅಂತ ನೀನು ಹುಟ್ಟವ್ರೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳು ಬೇಕಂತ ನಿಂಗೆಲ್ಲ ಮಾಡ್ತಾರೆ ಅಂತ ಅನ್ನಿಸ್ತದೆ ಥೂ ಪೊಲೀಸು ಹೆಂಗೋ ಎಲ್ಲ ನನ್ನ ಕೇಸ್ ಕ್ಲಿಯರ್ ಮಾಡೋರು ಆದರೆ ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಬಿಟ್ರು ಏನು ಮಾಡೋದು ನನ್ನ ಮಗಳು ನೀಚೆ ಕಡೆಗೆ ಕರ್ಕೊಂಬಿಟ್ಟು ಬರೋ ತನಕ ತಾಳ್ಮೆ ತಗೋಬೇಕು ಹೋಗಿ ನನ್ನ ಕಿತ್ತೋಗಿರೋ ಅಳಿಯನ್ನ ಕರ್ಕೊಂಬಿಟ್ಟು ಬರಬೇಕು ಇನ್ನೊಂದು ಕಿತ್ತ ಕರ್ಕೊಂಡು ಬಂದೇ ಬರ್ತೀನಿ ನನ್ನ ಮಗಳನ್ನ ಬಿಡಿಸ್ತೀನಿ ಆಮೇಲೆ ನಿಮ್ಗೆಲ್ರಿಗೂ ಸರಿಯಾಗಿ ಮಾಡ್ತೀನಿ